ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿದ್ಯಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನನ್ನ ವಿಡಿಯೋ ಸ್ಟೋರಿನ ನಾನು ಈಗ ಮುಂದುವರಿಸ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಏರಿಯಾದಲ್ಲಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಚಿಕ್ಕದಾಗಿ ಒಂದು ಗಣೇಶ ಇಟ್ಟಿದ್ರು. ಅದೇ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಅದರಿಂದ ಎಲ್ಲರೂ ಕೂಡ ನಾವು ಏರಿಯಾದಲ್ಲಿ ಎಲ್ಲರೂ ವಿಸರ್ಜನೆ ಮಾಡಲಿಕ್ಕೆ ಒನ್ ಡೇ ಸಾಕು ಅಂತ ನಾವು ಅಂದ್ಕೊಂಡಿದ್ದು. ನೆಕ್ಸ್ಟ್ ಆಮೇಲೆ 3 ಡೇಸ್ವರೆಗೂ ಇಟ್ವಿ. 3 ಡೇಸ್ವರೆಗೂ ಇಟ್ಟು ಮಕ್ಕಳು ಖುಷಿ, ಅವರ ಚೀರಾಟ, ಕಿರ್ಚಾಟ ಬಿಡೋಕೆ ಹೋಗಿ ನಮ್ಮದು ಸಖತ್ತಾಗಿತ್ತು ನೋಡಿ. ನಮ್ಮ ಏರಿಯಾ ಜನದಲ್ಲಿ ಕೆಲವ್ರು ಬಂದಿದ್ರು, ಕೆಲವ್ರು ಬಂದಿಲ್ಲ. ನಾವಿಷ್ಟು ಜನ ಮಾತ್ರ ಹೋಗಿದ್ವಿ. ಇವನು ನಮ್ಮ ಅಕ್ಕನ ಮಗ ತುಂಬಾ ಅಂದರೆ ತುಂಬ ತರಲೆ ಇವನು. ಅವನು ಕೂಡ ಅಷ್ಟೇ, ಅವನಿಗೊಂಥರ ಗಣೇಶ ಹಬ್ಬಗಳು ತಿರುಗಾಡೋದು ಅಂದರೆ ತುಂಬಾ ಇಷ್ಟಪಡ್ತಾನೆ ಅವನು. ಅದೇ ಥರ ಅವನು ಎಲ್ಲರೂ ಶ್ರೀ ಶ್ರೀ ವಿದ್ಯಾ ಗಣಪತಿ ಕೇಂದ್ರ ಜೈ ಅಂತಾನೆ, ತಿರ್ಗಾ ಗಣಪತಿ ಪಪ್ಪ ಅಂದರೆ ಮೋರಿ ಅಂತಾನೆ ಅವಳು ಕೂಗ್ತಾ ಇರೋದು ನಮ್ಮ ಅಕ್ಕನ ಮಗಳು. ಹಾಗೆ ನಮ್ಮ ಏರಿಯಾದಲ್ಲಿ ಅಲ್ಲೇ ಹತ್ರ ಇದೆ ನಮ್ಮದು, ಒಂದು ಸ್ವಲ್ಪ ಒಂದು 3 ಕಿಲೋಮೀಟ್ರ್ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲೇ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ಏರಿಯಾದಲ್ಲಿ ದಿವ್ಯಾಕ್ಕ ಅಂತ ಹೇಳ್ಬಿಟ್ಟು ಅವರು ಪೂಜೆನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಕೆಲವರು ಹಾಡನ್ನು ಕೂಡ ಆಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಮೇಡಮ್ ಎಲ್ಲರೂ ಇದ್ದರು, ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಪ್ರಸಾದಕ್ಕೆ ಎಲ್ಲರೂ ಸೇರಿಕೊಂಡು ಪ್ರಸಾದ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಮಕ್ಕಳು ಸ್ಕೂಲಿಂದ ಬರೋವರೆಗೂ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲೆಲ್ಲ ನಾವು ರೆಡಿ ಮಾಡಿಕೊಂಡು, ಅದು ಚಿಕ್ಕ ಗಣೇಶ ಇರೋದು ನಮ್ಮ ಮನೆಯಲ್ಲಿ. ನಮ್ಮ ಅಕ್ಕನ ಮಗ ನನಗೆ ಬೇಕು ಚಿಕ್ಕ ಗಣೇಶ ಅಂತ ಆಟ ಮಾಡ್ತಿದ್ದ. ಅದರಿಂದ ತೊಗೊಬಂದು ನಾವು ಫೆಸ್ಟಿವಲ್ಗೆ ನಾವು ಮಾಮೂಲಿ ಪೂಜೆ ಮಾಡಿದ್ವಿ ಅಷ್ಟೇ. ಪೂಜೆ ಮಾಡಿಬಿಟ್ಟು ಇದು ಮಾಡಿದ್ವಿ. ಅದ್ರದ್ದು ಕೂಡ ವಿಡಿಯೋ ಇದೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗನೆ. ಇದು ನಮ್ಮ ಏರಿಯಾದಲ್ಲಿ ವಿಸರ್ಜನೆ ಮಾಡಿರುವಂಥ ಗಣೇಶ. ಹಾಗೆ ಎಲ್ಲರೂ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಮಾಡಿರುವಂಥ ಪ್ರಸಾದನ ಮುಂದೆ ಇಟ್ಟು ನಾವು ಪಲಾವ್, ಟೊಮೊಟೊ ಬಾತು ಮತ್ತು ಮೊಸರನ್ನ ಮಾಡ್ಕೊಂಡಿದ್ವಿ. ಎಲ್ಲ ಮಕ್ಕಳೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ರು. ಕಾಯಿ ಕೂಡ ಅಷ್ಟೇ ನೀಟಾಗಿ ಹೊಡೆದಿದ್ದಾರೆ ನೋಡಿ. ಕಾಯಿ ಅಷ್ಟೇ ಭಕ್ತಿ ಇಲ್ಲ, ಚೆನ್ನಾಗಿ ಮಕ್ಕಳು ಮಾಡಿದ್ರೆ ಗಣೇಶನ ಖುಷಿ. ಹಾಗೆ ಎಲ್ಲರೂ ದಿನ ಒಬ್ಬೊಬ್ಬರು ವೆರೈಟೀಸ್ ಐಟಮ್ಸ್ ಮಾಡಿಕೊಂಡು 3 ಡೇಸಲ್ಲಿ ಮಾರ್ನಿಂಗ್ ಒಬ್ಬರದಾಗ, ಆಫ್ಟರ್ನೂನ್ ಈವ್ನಿಂಗ್ ಒಬ್ಬರದ್ದು ಪ್ರಸಾದ, ಈ ಥರ 2 ಟೈಮ್ಸಲ್ಲಿ ಪೂಜೆ ಮಾಡಿಕೊಂಡು ಚೆನ್ನಾಗಿತ್ತು. ಸಿಂಪಲ್ಲಾಗಿತ್ತು ಕೂಡ ತುಂಬ ಚೆನ್ನಾಗಿ ಇತ್ತು. ನಾವು ಕೂಡ ಅಷ್ಟೇ, ನಾವು ಎಲ್ಲ ಹಾಕ್ಬಿಟ್ಟು ಎಲ್ಲರೂ ದುಡ್ಡು ಕಮ್ಮಿನೇ ಹಾಕಿದ್ವಿ ಎಲ್ಲರೂ. ನೆಕ್ಸ್ಟ್ ಇಯರ್ಗೆ ಇನ್ನೊಂಚೂರು ಗ್ರ್ಯಾಂಡಾಗಿ ಮಾಡೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಒಂದು ಮನೆಗೆ 1000 ಈ ಥರ ಎಷ್ಟೆಷ್ಟು ಆಗುತ್ತೋ ನಮ್ಮ ಕೈಲಿ ಅಷ್ಟೆಷ್ಟು ಕೊಟ್ಕೊಂಡು ಗ್ರ್ಯಾಂಡಾಗಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಸದ್ಯಕ್ಕೆ ಮಕ್ಕಳು ಖುಷಿಗೋಸ್ಕರ ಚಿಕ್ಕದು ಗಣೇಶ ಕೊಡಿಸಿರೋದು, ಅವರು ಪೂಜೆ ಮಾಡ್ತಿದ್ದಾರಲ್ಲ ದಿವ್ಯಾಕ್ಕ ಅಂತ, ಅವ್ರ ಹಸ್ಬೆಂಡ್ ಕೊಡಿಸಿದ್ರು ಗಣೇಶನ. ಇನ್ನು ಕಿಟ್ ಕಲೆಕ್ಷನ್ ಆಗಿರೋ ದುಡ್ಡಲ್ಲಿ ಸಿಂಪಲ್ಲಾಗಿ ಎಲ್ಲ ಹೂವುಗಳು ಮತ್ತು ಟಾರ್ಪಲ್ ಅದೆಲ್ಲ ತೊಗೊಂಡ್ಬಿಟ್ಟು ಅವುಗಳಿಗೆ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಾಯಿತು. ಹಾಗೆ ವಿಸರ್ಜನೆ ಕೂಡ ತುಂಬ ವಿಜೃಂಭಣೆಯಿಂದನೇ ಆಯಿತು. ಕಡಿಮೆ ಜನ ಆದರೂ ಮಕ್ಕಳಿದ್ರೆ ಎಲ್ಲ ಖುಷಿ ಇರೋದು. ಕಿರ್ಚಾಟ ಮಾಡಬೇಕು, ನೋಡೋಕ್ಕೆ 2 ಕಣ್ಣು ಸಾಲದಕ್ಕಂಗೆ ಅಷ್ಟು ಚೆನ್ನಾಗಿತ್ತು. ಎಂಜಾಯ್ ಆಗಿತ್ತು, ತುಂಬ ಸಖತ್ತಾಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಯಾರ್ಯಾರ ಮನೇಲಿ ಯಾವ್ಯಾವ ಥರ ವಿಸರ್ಜನೆ ಆಗಿರುತ್ತೋ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಮಾತ್ರ ಈ ಥರ ವಿಸರ್ಜನೆ ಮಾಡಿದ್ವಿ. ಈಗ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಒಂದು ಸ್ವಲ್ಪ ಬಾವಿ ತುಂಬ ಆಳ ಇದೆ ಅದು ಅಲ್ವಾ. ಎಲ್ಲರೂ ಪೂಜೆ ಆದಮೇಲೆ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಪುಟ್ಟ ಗೌರಿನೂ ಇದೆ, ಪುಟ್ಟ ಗಣೇಶನೂ ಇದೆ. ದೊಡ್ಡ ಸಿಂಪಲ್ಲಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮುಖಾಂತರ ಮಾಡಿದ್ವಿ. ನಮ್ಮ ಅಕ್ಕನ ಮಗನೂ ಪೂಜೆ ಮಾಡ್ತಾಯಿದ್ದಾರೆ. ಅವರು ಪೂಜೆ ಮಾಡಿ ಅಲ್ಗೋ ಅಮ್ಮ ನೀನು ಹೋಗು ಅಂತ, ನಾನು ವಿಡಿಯೋ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ದೆ. ಸೊ ಅದರಿಂದ ಹೋಗೋಕ್ಕಾಗಲಿಲ್ಲ. ಅಂತ ಹೇಳ್ಬಿಟ್ಟು ವಿಸರ್ಜನೆ ಮಾಡೋದಕ್ಕೆ ನಮ್ಮ ಏರಿಯಾದಲ್ಲಿರುವಂಥ ಹೋಗಿ, ಅದು ತುಂಬಾ ಆಳ ಇದೆ. ನಾವು 3 ಡೇಸಲ್ಲಿ ವಿಸರ್ಜನೆ ಮಾಡಿದ್ವಿ. ಈ ಥರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಹೋಗಿ 3 ಸಾರಿ ಮುಳುಗಿಸಿ ಅಂದರೆ ನಮ್ಮದು ವಿಸರ್ಜನೆ ಮಾಡಬೇಕಾದ್ರೆ, ಗಣಪತಿ ಮುಳುಗಬೇಕಾದ್ರೆ ಏನು ಮೇಲೆ ಬರುತ್ತೋ, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋ ಸುದ್ದಿ ನೋಡೋದು ನೋಡಿ. ನಮ್ಮ ಗಣೇಶನ 3 ಸಾರಿ ಮುಳುಗಿಸಿದಾದ್ಮೇಲೆ ನಮಗೆ ದಾಸೋಹದ ಮೇಲಕ್ಕೆ ಬಂದಿದೆ. ಒಳ್ಳೆಗೆ ಅದ್ರ ಮುಖಾಂತರ ಒಳ್ಳೆಯದು ಅಂತ ಅಂದ್ಕೊತೀವಿ ನೋಡಿ. ದಾಸವಾಳದ ಹೆಂಗೆ ಬರುತ್ತೆ ನೋಡಿರಿ ಇವಾಗ. ನೋಡಿ ದಾಸವಾಳದ ಅದು ನೋಡಿ ಎಷ್ಟು ನೀಟಾಗಿ ಬಂತು, ಸಣ್ಣಾಗಿ ಬಂತು. ಇದು ಮಾಡಿಕೊಂಡು
ಎಲ್ಲ ತುಂಬ ಚೆನ್ನಾಗಿ ವಿಸರ್ಜನೆ ಆಯಿತು. ಹಾಗೆ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಆದಮೇಲೆ ಒಂದು ಕಡೆ ಬಂದು ನಾವೆಲ್ಲ ಕೂತು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀವಿ.